ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, 2026ನೇ ವರ್ಷದ ಆಗಸ್ಟ್ 28ರಂದು ಸಂಭವಿಸಲಿರುವಂಥ ಚಂದ್ರಗ್ರಹಣದ ಬಗ್ಗೆ ಸಾಕಷ್ಟು ಜನರಲ್ಲಿ ಕುತೂಹಲ ಮತ್ತು ಗೊಂದಲವಿದೆ. ಈ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸುತ್ತದೆಯೋ? ಇದರ ಆರಂಭ ಮತ್ತು ಅಂತ್ಯದ ಸಮಯ ಯಾವುದು? ಇದೇ ದಿನ ರಕ್ಷಾಬಂಧನ ಅಥವಾ ರಾಖಿ ಹಬ್ಬವನ್ನು ಆಚರಿಸಬಹುದೇ? ಭಾರತದಲ್ಲಿ ಸೂತಕ ಕಾಲ ಅನ್ವಯಿಸುತ್ತದೆಯೇ? ಗರ್ಭಿಣಿಯರು ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬ ಹಲವಾರು ಪ್ರಶ್ನೆಗಳು ಜನರಲ್ಲಿವೆ. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳನ್ನು ಒಂದೊಂದಾಗಿ ಸರಳವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಂಥ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಆಲ್ ಆಯ್ಕೆಯನ್ನು ಆರಿಸಿದರೆ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಕೂಡಲೇ ಸಿಗುತ್ತದೆ. ಮೊದಲಿಗೆ ಚಂದ್ರಗ್ರಹಣ ಎಂದರೇನು ಎಂದು ತಿಳಿದುಕೊಳ್ಳೋಣ. ಸೂರ್ಯ, ಭೂಮಿ ಮತ್ತು ಚಂದ್ರರು ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ. ಈ ಸಂದರ್ಭದಲ್ಲಿ ಚಂದ್ರನ ಬೆಳಕು ಕೆಲವು ಸಮಯದವರೆಗೆ ಕಡಿಮೆಯಾಗಿ ಕಾಣುತ್ತದೆ. ಈ ಖಗೋಳ ವಿದ್ಯಮಾನವನ್ನೇ ಚಂದ್ರಗ್ರಹಣ ಅಂತ ಕರೆಯಲಾಗುತ್ತದೆ. ಚಂದ್ರಗ್ರಹಣವು ಸಾಮಾನ್ಯವಾಗಿ ಹುಣ್ಣಿಮೆಯ ದಿನದಂದು ಮಾತ್ರ ಸಂಭವಿಸುತ್ತದೆ. ಆದರೆ ಪ್ರತಿಯೊಂದು ಹುಣ್ಣಿಮೆಯ ದಿನವೂ ಚಂದ್ರಗ್ರಹಣ ಸಂಭವಿಸುವುದಿಲ್ಲ. ಸೂರ್ಯ, ಭೂಮಿ ಮತ್ತು ಚಂದ್ರರು ಸರಿಯಾದ ಸ್ಥಾನದಲ್ಲಿರುವಾಗ ಮಾತ್ರ ಗ್ರಹಣ ಸಂಭವಿಸುತ್ತದೆ. ಚಂದ್ರನು ಭೂಮಿಯ ನೆರಳಿನ ಒಂದು ಭಾಗಕ್ಕೆ ಮಾತ್ರ ಪ್ರವೇಶಿಸಿದಾಗ ಅದನ್ನು ಚಂದ್ರಗ್ರಹಣ ಅಂತ ಕರೆಯುತ್ತಾರೆ. ಚಂದ್ರನು ಒಂದು ಭಾಗ ಮಾತ್ರ ಕತ್ತಲಾಗಿರುವಂತೆ ಕಾಣಿಸುವುದು ಇದರ ವಿಶೇಷತೆ. ಕೆಲವೊಮ್ಮೆ ಗ್ರಹಣದ ಸಮಯದಲ್ಲಿ ಚಂದ್ರನು ಕೆಂಪು ಅಥವಾ ಕಿತ್ತಳೆ ಬಣ್ಣದಲ್ಲಿ ಕಾಣಿಸಿಕೊಳ್ಳಬಹುದು. ಇದಕ್ಕೆ ಖಗೋಳಶಾಸ್ತ್ರೀಯ ಕಾರಣಗಳಿವೆ. ಇನ್ನು ನಮ್ಮ ಹಿಂದೂ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಹೇಳುವುದಾದರೆ, ಗ್ರಹಣವನ್ನು ಬಹಳ ವಿಶೇಷವಾದ ಕಾಲವೆಂದು ಪರಿಗಣಿಸಲಾಗುತ್ತದೆ. ರಾಹು, ಕೇತುಗಳಿಗೆ ಸಂಬಂಧಿಸಿದ ಪೌರಾಣಿಕ ಕಥೆಗಳ ಆಧಾರದ ಮೇಲೆ ಗ್ರಹಣದ ಬಗ್ಗೆ ಹಲವು ನಂಬಿಕೆಗಳು ನಮ್ಮಲ್ಲಿ ಬೆಳೆದು ಬಂದಿವೆ. ಈಗ 2026ರ ಆಗಸ್ಟ್ 28ರಂದು ಸಂಭವಿಸಲಿರುವ ಚಂದ್ರಗ್ರಹಣದ ಬಗ್ಗೆ ವಿಷಯಕ್ಕೆ ಬರೋಣ. ಈ ಗ್ರಹಣವು ಶ್ರಾವಣ ಮಾಸದ ಹುಣ್ಣಿಮೆಯ ಸಂದರ್ಭದಲ್ಲಿ ಸಂಭವಿಸುವುದರಿಂದ ಇದೇ ಸಮಯದಲ್ಲಿ ರಕ್ಷಾಬಂಧನ ಅಥವಾ ರಾಖಿ ಹಬ್ಬವು ಬರುತ್ತದೆ ಎಂಬ ಕಾರಣದಿಂದ ಜನರಲ್ಲಿ ವಿಶೇಷ ಆಸಕ್ತಿ ಮೂಡಿದೆ. ಆದರೆ ಸ್ನೇಹಿತರೆ, ಗ್ರಹಣದ ನಿಖರ ಆರಂಭ, ಅಂತ್ಯ, ಭಾರತದಲ್ಲಿ ಗೋಚರತೆ ಮತ್ತು ಸೂತಕದ ವಿಷಯಗಳನ್ನು ಹೇಳುವಾಗ ಸ್ಥಳಾನುಸಾರ ವ್ಯತ್ಯಾಸ ಇರಬಹುದು. ಆದ್ದರಿಂದ ನಿಮ್ಮ ಪ್ರದೇಶಕ್ಕೆ ಅನ್ವಯಿಸುವ ಪಂಚಾಂಗದ ಮಾಹಿತಿಯನ್ನು ಪರಿಶೀಲಿಸುವುದು ಒಳ್ಳೆಯದು. ಒಂದು ವೇಳೆ ಗ್ರಹಣವು ಭಾರತದಲ್ಲಿ ಗೋಚರಿಸದಿದ್ದರೆ ಸಾಮಾನ್ಯವಾಗಿ ಭಾರತದಲ್ಲಿರುವವರಿಗೆ ಗ್ರಹಣದ ಸೂತಕವನ್ನು ಅನ್ವಯಿಸುವುದಿಲ್ಲ. ಅಂದರೆ ಭಾರತದಲ್ಲಿ ಗ್ರಹಣ ಕಾಣಿಸದಿದ್ದರೆ ರಾಖಿ ಹಬ್ಬದ ಆಚರಣೆಯ ಮೇಲೂ ಗ್ರಹಣದ ನೇರ ನಿರ್ಬಂಧ ಇರುವುದಿಲ್ಲ. ಹಾಗಾಗಿ ರಕ್ಷಾಬಂಧನದ ದಿನ ಸಹೋದರಿಯರು ತಮ್ಮ ಸಹೋದರರಿಗೆ ರಾಖಿ ಕಟ್ಟುವುದು, ದೇವರ ಪೂಜೆ ಮಾಡುವುದು ಮತ್ತು ಕುಟುಂಬದ ಸಂಪ್ರದಾಯದಂತೆ ಹಬ್ಬವನ್ನು ಆಚರಿಸುವುದು ಮುಂದುವರಿಸಬಹುದು. ಇನ್ನು ಗರ್ಭಿಣಿಯರ ವಿಷಯಕ್ಕೆ ಬಂದರೆ ಈ ಬಗ್ಗೆ ಸಾಕಷ್ಟು ನಂಬಿಕೆಗಳು ನಮ್ಮ ಸಮಾಜದಲ್ಲಿವೆ. ಕೆಲವು ಧಾರ್ಮಿಕ ಸಂಪ್ರದಾಯಗಳ ಪ್ರಕಾರ ಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿಯರು ಹೊರಗೆ ಹೋಗಬಾರದು, ಚೂಪಾದ ವಸ್ತುಗಳನ್ನು ಬಳಸಬಾರದು, ಕತ್ತರಿ ಅಥವಾ ಸೂಜಿ ಬಳಸಬಾರದು, ದೇವರ ನಾಮಸ್ಮರಣೆ ಮಾಡಬೇಕು ಎಂಬ ನಿಯಮಗಳು ಹೇಳಲಾಗುತ್ತದೆ. ಆದರೆ ಸ್ನೇಹಿತರೆ, ಇವು ಧಾರ್ಮಿಕವಾಗಿ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳು. ಗ್ರಹಣದ ಬೆಳಕು ಗರ್ಭದಲ್ಲಿರುವ ಮಗುವಿಗೆ ಹಾನಿ ಮಾಡುತ್ತದೆ ಎಂಬುದು ವೈಜ್ಞಾನಿಕ ಆಧಾರವಿಲ್ಲ. ಆದ್ದರಿಂದ ಗರ್ಭಿಣಿಯರು ಯಾವುದೇ ಭಯಕ್ಕೆ ಒಳಗಾಗಬೇಕಾಗಿಲ್ಲ. ತಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ವೈದ್ಯರ ಸಲಹೆಯನ್ನು ಮೊದಲ ಆದ್ಯತೆಯಾಗಿ ತೆಗೆದುಕೊಳ್ಳಬೇಕು. ಧಾರ್ಮಿಕ ನಂಬಿಕೆಯಂತೆ ನಿಯಮಗಳನ್ನು ಪಾಲಿಸಲು ಇಚ್ಛಿಸುವವರು ಮನೆಯಲ್ಲಿಯೇ ಶಾಂತವಾಗಿ ದೇವರ ನಾಮಸ್ಮರಣೆ, ಮಂತ್ರ ಜಪ ಅಥವಾ ಪ್ರಾರ್ಥನೆ ಮಾಡಬಹುದು. ಒಟ್ಟಿನಲ್ಲಿ ಈ ಚಂದ್ರಗ್ರಹಣದ ಬಗ್ಗೆ ಭಯಪಡುವಂತಹ ಅಗತ್ಯವಿಲ್ಲ. ಗ್ರಹಣ ಒಂದು ಖಗೋಳ ವಿದ್ಯಮಾನ. ಧಾರ್ಮಿಕವಾಗಿ ಇದಕ್ಕೆ ತನ್ನದೇ ಆದಂಥ ಮಹತ್ವವಿದ್ದರೂ ಆರೋಗ್ಯದ ವಿಷಯದಲ್ಲಿ ವೈಜ್ಞಾನಿಕ ಮಾಹಿತಿಗೂ ನಾವು ಮಹತ್ವ ನೀಡಬೇಕಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, 2026ರ ಆಗಸ್ಟ್ 28ರ ಚಂದ್ರಗ್ರಹಣ, ಅದರ ಗೋಚರತೆ, ರಾಖಿ ಹಬ್ಬದ ಆಚರಣೆ ಮತ್ತು ಗರ್ಭಿಣಿಯರಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸಿದ್ದೇನೆ. ಇಂಥ ಹಬ್ಬ ಹರಿದಿನಗಳ ಮಾಹಿತಿ, ಪೂಜಾ ವಿಧಾನ, ಋತುಗಳು, ಧಾರ್ಮಿಕ ವಿಷಯಗಳು ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮಗೆ ಯಾವುದಾದರೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.